ಈ ಧ್ರುವ ರಾಟಿಗೆ ತಲಿ ಕೆಟ್ಟಂಗೆ ಕಾಣಿಸ್ತೈತಿ. ಇವ್ ಒಬ್ನ ಶಾನೆ ಅನ್ಕೊಂಡ್ಬಿಟ್ಟಾನ. ಸಿಖ್ ಧರ್ಮದ ಬಗ್ಗೆ, ಧರ್ಮ ಗುರುಗಳ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಬೇಕಾಬಿಟ್ಟಿ ಮಾತಾಡಿದ್ರೆ ಅವ್ರು ಸುಮ್ಮಿರ್ತಾರೇನ್ರಿ? ನಾ ಏನಾರ ತಪ್ಪು ಮಾಡಿದ್ರೆ ಅದನ್ನ ತಿದ್ಕೋತನು ನೀವು ನನಗೆ ಹೇಳ್ರಿ ಅಂದ್ರ ಮಾಡೋದೆಲ್ಲ ತಪ್ಪು. ತಿದ್ಕೊಳಕ್ ಏನೈತಲ್ಲಿ? ಸಿಖ್ ಸಮುದಾಯದ ಗುರುಗಳೆಲ್ಲಾರು ಧ್ರುವ ರಾಟಿಗೆ ಬರೋಬ್ಬರಿ ಕ್ಲಾಸ್ ತಗೊಂಡಾರ. ಮಹಾನ್ ಮೇಧಾವಿ, ಮಹಾನ್ ಪಾಂಡಿತ್ಯ ಹೊಂದಿನಿ ಅಂತ ಹೋಗಿರೋ ಧ್ರುವ ರಾಟಿ ಬಾಲ ಮುದ್ರಕೊಂಡು ಸುಮ್ಮಾಗ್ಯಾನ. ಮಾಡೋದಕ್ಕೆಲ್ಲ ಒಂದು ಎಡವಟ್ ಆಕೈತಲ್ಲ, ಈ ಧ್ರುವ ರಾಟಿಗೆ ಬುದ್ಧಿ ಯಾವಾಗ ಬರ್ತೈತಿ? ನಮಸ್ಕಾರ ರೀ. ಜರ್ಮನಿ ಒಳಗ ಜರ್ಮನ್ ಶೆಫರ್ಡ್ ನಾಯಿ ಭಾಳ ಫೇಮಸ್, ಗೊತ್ತೈತಲ್ರಿ? ಜರ್ಮನಿ ಅದಕ್ಕೆ ಭಾಳಷ್ಟು ಹೆಸರುವಾಸಿ ಆಗೈತಿ. ಇವತ್ತ ಜರ್ಮನಿ ಪ್ರಜೆಯವ್ರದ ಒಂದು ಸುದ್ದಿ ಹೇಳ್ತೇನೆ ರೀ. ಧ್ರುವ ರಾಟಿ ಈ ಹೆಸರು ನೀವು ಮೊದಲು ಕೇಳಿರಬಹುದ್ರಿ. ಯೂಟ್ಯೂಬರ್, ಒಂದು ವಿಡಿಯೋ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸುವಂಥ ವ್ಯಕ್ತಿ. ಎಲ್ಲ ನನಗ ಗೊತ್ತೈತಿ, ನಾನಾ ಶಾನೆ, ನನಗಿನ್ನ ಯಾರು ಶಾನೆ, ಜಗತ್ತಿನಾಗ ನಡೆಯೋದೆಲ್ಲ ನನಗೆ ಗೊತ್ತಾಗೇ ಆಗ್ತೈತಿ, ನಾ ಹೇಳಿದ್ದ ಕರೆ ಅಂತ ವಿಡಿಯೋ ಮಾಡೋ ಮಹಾನ್ ಪಂಡಿತ. ಯಾವಾಗ ನೋಡಿದ್ರು ಹಿಂದೂ ಧರ್ಮದ ಬಗ್ಗೆ ಕಿಡಿಕಾರೋದು, ಭಾರತದ ಬಗ್ಗೆ ಉಲ್ಟಾ ಸೀದಾ ಸುದ್ದಿ ಮಾಡೋದು, ತಪ್ಪು ಮಾಹಿತಿ ಹರಡೋದು ಇವ್ರ ಕೆಲಸ ಆಗಿತ್ತು. ಆದ್ರೆ ಬಹಳಷ್ಟು ಮಂದಿಗೆ ಇವ್ರು ಹೇಳೋದೆಲ್ಲ ಖರೆ ಅನ್ನಿಸ್ತಿತ್ತು. ಆ ಮಂದೆಲ್ಲ ಏನು ಮಾಡ್ತಿತ್ತು ಅಂದ್ರೆ ಧ್ರುವ ರಾಟಿ ಹೇಳಿದ್ಮೇಲೆ ಆ ಸುದ್ದಿ ಪರ್ಫೆಕ್ಟ್ ಇರ್ತೈತ, ಫ್ಯಾಕ್ಟ್ ಇರ್ತೈತ ಅನ್ಕೊಂತಿದ್ರು. ಆ ಧ್ರುವ ರಾಟಿ ಅವ್ರಿಗೆ ಈಗ ಎಲ್ಲೆಡೆ ಉಗ್ಯಾಕತ್ತಾರ, ಖರೆ ರೀ, ಬೈಯಾಕತ್ತಾರ. ಸಿಖ್ ಧರ್ಮದ ಬಗ್ಗೆ, ಸಿಖ್ ಧರ್ಮದ ಇತಿಹಾಸದ ಬಗ್ಗೆ, ಸಿಖ್ ಧರ್ಮ ಗುರುಗಳ ಬಗ್ಗೆ ವಿಡಿಯೋ ಮಾಡಿದ್ದು ಧ್ರುವ ರಾಟಿ ಅವ್ರಿಗೆ ಸಿಖ್ ಸಮುದಾಯದವರು ಬರೋಬ್ಬರಿ ಕ್ಲಾಸ್ ತಗೊಳಕತ್ತಾರ. ಈ ಮಹಾನ್ ಮೇಧಾವಿ ಧ್ರುವ ರಾಟಿ ಹರಿಯಾಣ ಮೂಲದವನು ಅಂತಾನ. ಹರಿಯಾಣ ಮೂಲದವಾಗಿದ್ದ ಅಂದ್ರ ಬಾಜು ಇರೋ ಪಂಜಾಬದಾಗಿರೋ ಸಿಖ್ಖರ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಇವ ಇತಿಹಾಸ ಹೇಳ್ತನು ಅಂತ ಉಲ್ಟಾ ಸೀದಾ ಮಾತಾಡಿ ಅವ್ರ ಕಡೆ ಬೈಸ್ಕೊಂಡು ಏನೇನೇನೋ ಸಂತಿ ಮಾಡ್ಕೊಂಡಾನ. ಇತಿಹಾಸ ಎಲ್ಲಾರ್ಗೂ ಗೊತ್ತಿರ್ಬೇಕು, ಎಲ್ಲದ್ರ ಬಗ್ಗೆ ಗೊತ್ತಿರಬೇಕು ಅಂತಿಲ್ರಿ. ಗೊತ್ತಿದ್ರ ಮಾತಾಡಬೇಕು, ಗೊತ್ತಿಲ್ಲ ಅಂದ್ರೆ ಬಾಯಾಗ ನಾಲ್ಗಿಟ್ಕೊಂಡು ಸುಮ್ಮಿರಬೇಕು. ನಾ ಮಾತಾಡತ್ತನು ಅಂದ್ರೆ ಹಿಂಗಾಕ್ಕವು ಎಡವಟ್ಟುಗಳು. ನಾ ಒಬ್ಬ ಶಾನೆ ಅಂತ ಹೇಳಿ ವಿಡಿಯೋ ಮಾಡೇ ಬಿಟ್ಟ. ದ ಸಿಖ್ ವಾರಿಯರ್ ಹೂ ಟೆರಿಫೈಡ್ ದ ಮೊಘಲ್ಸ್, ಹಿಂಗೆ ಟೈಟಲ್ ಕೊಟ್ಕೊಂಡು ಚಂದ ಪಕ್ಕಿ ವಿಡಿಯೋ ಮಾಡಿ AI ಎಲ್ಲ ಬಳಸ್ಕೊಂಡು ಫೋಟೋ ಫ್ರೇಮ್ ಮಾಡಿಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೇ ಬಿಟ್ಟ. ಸಂಡೇ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗ ಧ್ರುವ ರಾಟಿ ಅವ್ರಿಗೆ ಒಂದಕ್ಕಿಂತ ಒಂದು ಕ್ಲಾಸ್ ಚಾಲು ಅದು. ತಪ್ಪು ಮಾಹಿತಿ ಹೇಳಿದ್ದು ಒಂದು, AI ಇಮೇಜ್ ಬಳಸ್ಕೊಂಡಿದ್ದೆರಡು. ಸಿಖ್ ಧರ್ಮದ, ಸಿಖ್ ಸಮುದಾಯದ ಜನತೆಗೆ ಅವರ ಭಾವನೆಗಳಿಗೆ ಧಕ್ಕೆ ಆಗುವಂಗ ಸುಳ್ಳು ಟೊಳ್ಳು ಮಾತಾಡಿದ್ದೊಂದು. ಕೇಳಬೇಡ್ರಿ ಧ್ರುವ ರಾಟಿ ಪರಿಸ್ಥಿತಿ. ಅಯ್ಯಯ್ಯೋ ಒದ್ದಾಡಿ ಹೋಗ್ಯಾನವ. ಭಾಳ ಸಿಖ್ ಧರ್ಮದ ಇತಿಹಾಸದ ಮ್ಯಾಲ ಪರಿಣಿತಿ ಹೊಂದಿನಿ ಅನ್ನೋ ಥರ ವಿಡಿಯೋ ಮಾಡಿ ಅದ್ರಾಗೆಲ್ಲ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಸಿಖ್ ಧರ್ಮದವ್ರು ನೋಡಿ ನಿಜವಾಗ್ಲೂ ಇತಿಹಾಸ ಗೊತ್ತಿರೋರು ಇವರಿಗೆ ಕೇಳಾಕತ್ತಿದ್ರು. ಯಾಕಪ್ಪ ನೀ ಎಲ್ಲಿದ್ ನೋಡಿ ವಿಡಿಯೋ ಮಾಡಿದಿ, ಯಾಕೆ ಮಾಡಿದಿ, ಸುಳ್ಳು ಹೇಳ್ಬೇಡಪ್ಪ ನಮ್ಮ ಧರ್ಮದ ಬಗ್ಗೆ ಅಂತ ಬರೋಬ್ಬರಿ ಪಿತ್ತ ನೆತ್ತಿಗೆ ಹಚ್ಕೊಂಡು ಪ್ರಶ್ನೆ ಕೇಳಿದ್ರು. ಈಗ ಆ ವಿಡಿಯೋ ಡಿಲೀಟ್ ಆಗೈತ್ರಿ. आदर अद्रदೊಂದು ತುಣುಕು ನೋಡ್ಕೊಂಬರ್ರಿ. साल 1675 आनंदपुर पंजाब में 9 साल के गोविंद राय पर बड़ी जिम्मेदारी आ पड़ी थी। उनके पिता सिखों के धर्मगुरु तेग बहादुर का कटा हुआ सिर दिल्ली से लाया गया था। इस घटना ने छोटे गोविंद राय के मन पर गहरा असर डाला। सिख ಸಮುದಾಯದವರು ಈ ವಿಡಿಯೋ ನೋಡಿದ ಮ್ಯಾಲ ಎಲಿ ಅಡಿಕೆ ಹಾಕೊಂಡು ಬರೋಬ್ಬರಿ ಉಗ್ದಾರ, ಸಾಬಾನ ಹಚ್ಚಿ ಹಸನಾಗಿ ತೊಳೆದಾರ. ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿ ಸದಸ್ಯ ಗುರುಚರಣ್ ಸಿಂಗ್ ಗ್ರೇವಾಲ್ ಅವರು ಧ್ರುವ ರಾಟಿ ಅವರಿಗೆ ಪ್ರಶ್ನೆ ಕೇಳ್ಯಾರ. ಅವ್ರು ಏನಂತಾರಂದ್ರ, ಒಂದನೇದು ಗೊತ್ತಿಲ್ಲದ ಇತಿಹಾಸನ ಸುಳ್ಳು ಹೇಳ್ಯಾರ, ಎರಡನೇದು AI ಇಮೇಜ್ ಬಳಸ್ಕೊಂಡಾರ, ಹಿಂಗೆಲ್ಲ ಮಾಡಿ ತಪ್ಪು ಮಾಡ್ಯಾರ. ಇವ್ರು ಮೊದಲು ವಿಡಿಯೋ ಡಿಲೀಟ್ ಮಾಡಬೇಕು ಅಂತ ವಿಡಿಯೋ ಹರಿಬಿಟ್ರು ಟ್ವಿಟರ್ ಆಗ. ਇੱਕ ਰਾਠੀ ਨਾਂ ਦਾ ਯੂਟਿਊਬਰ ਜਿਹਨੂੰ ਕਿਸੇ ਤਰ੍ਹਾਂ ਦਾ ਵੀ ਕੋਈ ਅਧਿਕਾਰ ਨਹੀਂ ਕਿ ਉਹ ਗੁਰੂ ਸਾਹਿਬਾਨ ਦੇ ਬਾਰੇ ਦੇ ਵਿੱਚ ਤੇ ਸਿੱਖਾਂ ਦੇ ਮਹਾਨ ਯੋਧੇ ਬਾਬਾ ਬੰਦਾ ਸਿੰਘ ਬਹਾਦਰ ਦੇ ਬਾਰੇ ਦੇ ਵਿੱਚ ਆਪਣੀ AI ਰਾਹੀਂ ਪ੍ਰਮੋਸ਼ਨ ਕਰਨ ਦੀ ਗੱਲ ਕਰੇ। ਅਸੀਂ ਦੱਸ ਦੇਣਾ ਚਾਹੁੰਦੇ ਹਾਂ ਕਿ ਇਸ ਦੁਨੀਆ ਦੀ AI ਨਾਲ ਸਿੱਖਾਂ ਦੇ ਇਤਿਹਾਸ ਨੂੰ ਪ੍ਰਮੋਟ ਕਰਨ ਦੀ ਜ਼ਰੂਰਤ ਨਹੀਂ ਹੈ। ਸਿੱਖਾਂ ਦਾ ਇਤਿਹਾਸ AI ਦੇ ਗੁਲਾਮ ਨਹੀਂ ਹੈ। ਇਹ ਬਿਲਕੁਲ ਰੱਦ ਕਰਦੇ ਹਾਂ ਇਸ ਗੱਲ ਤੋਂ। दूसरी गल हिंग ಒಂದು ವಿಡಿಯೋ ಟ್ವಿಟರ್ನಾಗ ಬೀಳುತ್ತಿದ್ದಂಗ ಸಾಲು ಸಾಲು ವಿರೋಧಗಳು ವ್ಯಕ್ತವಾದವು. ಧ್ರುವ ರಾಟಿ ಮಾಡಿರೋ ವಿಡಿಯೋ ಡಿಲೀಟ್ ಆಗಬೇಕು ಅನ್ನೋ ಕೂಗು ಹೆಚ್ಚಾದವು. ಇವರಿಂದ ದಿಲ್ಲಿ ಸಿಖ್ ಗುರುದ್ವಾರ ನಿರ್ವಹಣಾ ಸಮಿತಿ ಅಧ್ಯಕ್ಷರು ಮಾತಾಡಿದ್ರು.
ಹರ್ಮಿತ್ ಸಿಂಗ್ ಕಲ್ಕಾ ಅವ್ರು ಹೇಳ್ತಾರ, ನಮ್ಮ ಭಾವನೆಗಳಿಗೆ ಧಕ್ಕೆ ತಂದು ಸುಳ್ಳು ಮಾಹಿತಿ ಹರಡಿ ಯಾರಿಗೆ ಅವಮಾನ ಮಾಡ್ಬೇಕಂತಾರು, ಏನು ಅಜೆಂಡಾ ಇಟ್ಕೊಂಡಾರು, AI ಬಳಸಿ ಫೋಟೋ ಹಾಕಿ ಇದೆಲ್ಲ ನಮ್ಮ ಧರ್ಮದಾಗ ತಪ್ಪೈತಿ, ಅದು ನಮ್ಮ ಗುರುಗಳದು, ಹಿಂಗೆಲ್ಲ ಹಾಕಿದ್ದು ನಾ ಖಂಡಿಸ್ತೀನಿ ಅಂತಾನೂ ಟ್ವೀಟ್ ಮಾಡ್ಕೊಂಡ್ರು. ಹಿಂಗ ಸಾಲು ಸಾಲು ವಿರೋಧ ಸೋಷಿಯಲ್ ಮೀಡಿಯಾದಾಗೂ ಬಂತು. ಅವ್ರಿಗೆ ಪ್ರೈವೇಟ್ ಕಾಲ್ಗಳು ಹಾದು. ಇದೆಲ್ಲ ಆದ್ಮೇಲೆ ಧ್ರುವ ರಾಠಿ ಪಟ್ಟನ ಅಲರ್ಟ್ ಆಗಿ ನಾ ಮಾಡಿದ್ರೊಳಗ ತಪ್ಪಿದ್ರ ಅದನ್ನ ಟ್ರಿಮ್ ಮಾಡ್ತೀನಿ ವಿಡಿಯೋ ಅಂತಂದ್ರು. ಆವಾಗ ಏನಂತಾನ ಅಂದ್ರೆ, ಟ್ರಿಮ್ ಮಾಡಕ ವಿಡಿಯೋನ ಫುಲ್ಲ ತಪ್ಪೈತಿ, ನೀವೇನು ಟ್ರಿಮ್ ಮಾಡ್ತೀರಿ ಅಂತ ಕೇಳಿದ ಮೇಲೆ ನಾ ವಿಡಿಯೋ ಡಿಲೀಟ್ ಮಾಡ್ಬೇಕಂದ್ರೆ ಎಸ್ ಹತ್ತು ಒತ್ರಿ, ನಾ ಮಾಡಬಾರ್ದಂದ್ರೆ ನೋ ಹತ್ತು ಒತ್ರಿ ಅಂತ इंस्टाग्राम ಒಂದು पोस्ट ಹಾಕೊಂಡ್ರು. इस पर मैं थोड़ी क्लैरिफिकेशन चाहूंगा. आप में से जो सिख कम्युनिटी के लोग हैं वो इस पोल पर जरा लिखकर बताएं कि क्या ये सही में एक्चुअली में रिलीजियस सेंटिमेंट्स के खिलाफ है आपके, और अगर आप ऑफेंडेड फील करते हो तो क्या मुझे ये वीडियो टेक डाउन कर देना चाहिए. अगर हाँ तो नीचे कमेंट्स में लिखकर बता सकते हो. ಆವಾಗ ಇವ್ರಿಗೆ ಮತ್ತೆ ಎಸ್ ಓದ್ತಿದ್ರು ಬಾಳ ಮಂದಿ. ಅಣ್ಣ ಮತ್ತೆ ವಿಡಿಯೋ ಡಿಲೀಟ್ ಮಾಡ್ಯಾರ, ನಾ ಮಾಡಂಗಿಲ್ಲ, ಕಷ್ಟಪಟ್ಟು ಮಾಡೀನಿ ಅಂತಾನು ಸೋಗ್ಲಾಡಿತನ ತೆಗೆದಿದ್ರು ಸೂ ಅಂತ ಸುಬ್ಬಕ್ಕನ್ರಾಗ. ಆದ್ರೆ ಬಿಡ್ಬೇಕಲ್ರಿ, ಬರಬ್ಬರಿ ಕ್ಲಾಸ್ ವರ್ಕ್ ಆಗೈತಿ, ಈಗ ವಿಡಿಯೋ ಡಿಲೀಟ್ ಆಗೈತಿ. ನಾ ಕೇಳ್ತೀನು ಯಾಕೆ ಬೇಕಿತ್ತು ಧ್ರುವ ರಾಠಿಗಿ ಅಂತ. ಎಲ್ಲರೂ ಸುಮ್ಮಿದ್ದಂಗೆ ಸುಮ್ಮಿರ್ತಾರ, ಇವ್ರೇನು ಅನ್ಕೊಂಡು ಹಾಕ್ಯಾನ ಮಬ್ಬಾಗ್ಯಾನ ಅಷ್ಟ. ಖರೆ ಮಾಡೋದು ಬಿಟ್ಟು ಮಾಡ್ಲಾರ್ದೆಲ್ಲ ಮಾಡ್ಕೊಂಡು ಊರು ತುಂಬ ತಿರ್ಗಾಡಿದ್ರೆ ಹಿಂಗಾಗಲ್ದು ಇನ್ನು ಹೆಂಗಾಕೈತ್ರಿ. ತಪ್ಪು ಮಾಹಿತಿ ಹಂಚ್ಕೊಳಕ ಫೇಮಸ್ ಆಗಿರುವಂತ ಜರ್ಮನ್ನ ಪ್ರಜೆ ಧ್ರುವ ರಾಠಿ ಅವರು ಈಗ ಮತ್ತೊಂದ್ಸಲ ತಪ್ಪಿತಸ್ಥ ಸ್ಥಾನದಾಗ ನಿಂತ್ಕೊಂಡಾನ. ಇಷ್ಟಾದ್ರೂ ಬುದ್ಧಿ ಬರಂಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೈತ್ರಿ. ಖರೆ ಏನೋ ನಾ ಮಾಡಿದ ತಪ್ಪೈತಿ ಅಂತ ಒಪ್ಕೊಂಡು ಡಿಲೀಟ್ ಮಾಡ್ಯಾನಲ್ರಿ, ಅದ ಖುಷಿ ವಿಷಯ. ನಾ ಒಬ್ಬ ಶಾನೆ ಮಹಾಪಂಡಿತ ಅಂತ ಹೇಳಿ ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಮಾತಾಡಿದ್ದ. ಹಿಂದೂಗಳು ಸೆಕ್ಯುಲರ್ ಆಗಿರೋದ್ರಿಂದ ಯಾರೂ ಏನೂ ಕೇಳಲಿಲ್ಲ. ಬಟ್ ಸಿಖ್ ಧರ್ಮದವ್ರು ಹಂಗಲ್ಲ. ಈಗ ಧ್ರುವ ರಾಠಿ ಪಟ್ಟನ ಡಿಲೀಟ್ ಮಾಡಿ ಪಾರಾಗ್ಯಾನಷ್ಟ. ಯೂಟ್ಯೂಬಿಂದ ರೊಕ್ಕ ಬರ್ತೈತಿ ಅಂತ ಏನು ಬೇಕಾದ ಕಂಟೆಂಟ್ ಮಾಡಬಾರ್ದು ಅಂತ ಇವತ್ತು ಇವನಿಗೆ ಅರ್ಥ ಆದರೂ ಆಗಿರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.